ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿರಿ. ಇವತ್ತು ಸ್ವಲ್ಪನೇ ದಿನ ಲೈಫ್ ಅಲ್ವಾ, ಯಾಕೆ ನಾನು ಚೆನ್ನಾಗಿಲ್ಲ ಅಂದ್ಕೊಂಡು ಚೆನ್ನಾಗಿರಿ. ದಿನ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಯಾರು ತಲೆನೋವು ಬಂದರೂ ಇಗ್ನೋರ್ ಮಾಡಿ ಅಷ್ಟೇ, ಚಿಲ್ಲಾಗಿರಿ. ಸೊ ಇದು ನನ್ನದು ಲೆಂತಿ ಮೊದಲನೇ ವ್ಲಾಗ್. ನೆನ್ನೆ ನಾನು ಒಂದು ಶಾರ್ಟ್ಸ್ ಥರ ಅಪ್ಲೋಡ್ ಮಾಡಿದ್ದೆ, ಟ್ರಯಲ್ ಮಾಡೋಣ ಅಂತ. ಸೊ ಓಕೆ, ಇವತ್ತು ಲೆಂತಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ನಂದು ಹೇರ್ ವಾಶ್ ಆದಮೇಲೆ ಹೇರ್ಸ್ ಈ ಥರ ಇದೆ, ಅದನ್ನೇ ತೋರಿಸ್ತಾ ಇದ್ದೀನಿ ನಾನು. ಲೈಕ್ ನನ್ನ ಹೇರ್ಸ್ಗೆ ಆಯಿಲ್ ಮಾಡಂತೂ ತುಂಬ ವರ್ಷ ಆಗೋಗಿದೆ. ಯಾವಾಗೋ ತುಂಬ 6 ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ತುಂಬ ಹೆವಿ ತಲೆನೋವು ಬಂದಾಗ ಮಾತ್ರ ಆಯಿಲ್ ಮಾಡ್ತೀನಿ. ಇನ್ನು ಸೀರಮ್ಸ್ ಅಂತೆ, ಕರ್ಲ್ಸ್ ಅಂತೆ ಇವೆಲ್ಲ ದೂರನೇ ಬಿಡಿ. ಸೊ ನೋಡಿ, ಆದರೂ ಹೇಗೆ ಶೈನಿಯಾಗಿ ಲೆಂತಿಯಾಗಿದೆ ಹೇರ್ಸು. ಬಟ್ ನಾನು ಕಟ್ ಮಾಡಿಸ್ತಾ ಇರ್ತೀನಿ ಅವಾಗವಾಗ, ಅದನ್ನೇ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಫುಡ್ಡಲ್ಲಿ ಯಾವ ಥರ ಮೇಂಟೈನ್ ಮಾಡ್ಬೋದು ನೀವು ಹೇರ್ಸ್ನ ಅಂತ. ನೀವು ತಿನ್ನೋ ಫುಡ್ಡಲ್ಲಿರುತ್ತೆ ನಿಮ್ಮ ಹೇರ್ ಮೇಂಟೆನೆನ್ಸು ಎಲ್ಲ. ನೀವು ಹೊರಗಡೆಯಿಂದ ಎಷ್ಟೇ ಪ್ರಾಡಕ್ಟ್ಸ್ ಹಾಕಿದ್ರೂ ಅದು ಯೂಸ್ ಆಗಲ್ಲ. ಸುಮ್ಮನೆ ತಕ್ಷಣಕ್ಕೆ ಒಂದೇನಾದರೂ ಶೈನಿ ಇಲ್ಲ ಬೌನ್ಸಿ ಆ ಥರ ಏನಾದರೂ ಆಗ್ಬೋದೇನೋ, ಬಟ್ ಪರ್ಮನೆಂಟಾಗಂತೂ ಹೇರ್ಸ್ ಚೆನ್ನಾಗಿರಲ್ಲ. ಸೊ ಇದೇನು ಮಾರ್ನಿಂಗ್ ಡ್ರಿಂಕ್ ಅಂತ ಕುಡಿತಾ ಇದ್ದೀನಿ, ಸ್ವಲ್ಪ ಹೊಟ್ಟೆ ಕ್ಲೀನ್ ಆಗಲಿ ಬೆಳಗ್ಗೆ ಎದ್ದಿದ ತಕ್ಷಣ ಅಂತ. ಇದನ್ನು ಕುಡಿದು ಒಂದು ಸ್ವಲ್ಪ ಹೊತ್ತಾದಮೇಲೆ ಬ್ರೇಕ್ಫಾಸ್ಟು, 1 ಅವರ್ ಆದಮೇಲೆ ಬ್ರೇಕ್ಫಾಸ್ಟು ಏನಾದರೂ ತಿನ್ಬೋದು. ಸೊ ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಲೈಟಾಗಿ ಮಾಡಾಗಿತ್ತು. ಇದು ಮಧ್ಯಾಹ್ನ ಟೊಮೆಟೊ ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಜಾಸ್ತಿ ಇತ್ತು. ಸೊ ಅದರದ್ದು ಸಿಂಪಲಾಗಿ ಒಂದು ಚಟ್ನಿ ಮಾಡೋಣ, ಯೂಸ್ ಆಗುತ್ತೆ, ಸ್ಟೋರ್ ಮಾಡ್ಬೋದು ಅಂತ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಬಾಣಲೆಗೆ ನೋಡೋದಲ್ಲ ಏನೇನು ಹಾಕ್ತೆ ಅಂತ. ಸಾಸಿವೆ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಆಯಿಲಲ್ಲಿ ಫ್ರೈ ಮಾಡಿಕೊಂಡು, ಈಗ ನೋಡಿ ಕೊತ್ತಂಬರಿ ಆಮೇಲೆ ಪುದೀನ ಹಾಕಿದ್ದೀನಿ. ಇದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡು, ಇದಕ್ಕೆ ನೆಕ್ಸ್ಟು ಹಚ್ಚಿರ್ತಕ್ಕಂಥ ಟೊಮೆಟೊ ಹಾಕೋಣ. ಇದು ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಆಗಬೇಕಿದು ಟೊಮೆಟೊ. ಸೊ ಇದಕ್ಕೆ ಉಪ್ಪು ಅರಿಶಿನ ಸೇರಿಸಿದ್ದೀನಿ. ಹುಣಸೆಹಣ್ಣು ಬೇಕಂದರೆ ಸ್ವಲ್ಪ ಹಾಕೊಬೋದು. ನನ್ನ ಹತ್ರ ಇಲ್ಲಿ ಹುಣಸೆಹಣ್ಣಿಲ್ಲ, ಅದಕ್ಕಾಗಿ ನಾನು ಹುಣಸೆಹಣ್ಣು ಆ್ಯಡ್ ಮಾಡಿಲ್ಲ. ಸೊ ಅದು ಆಲ್ರೆಡಿ ಸೈಡಿಗೆ ಇಟ್ಟಿರ್ತಕ್ಕಂಥ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ, ನಾನು ವೀಡಿಯೋ ತೋರಿಸ್ಲಿಲ್ಲ ಅದನ್ನು. ಸೊ ಈಗ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿರ್ತಕ್ಕಂಥ ಟೊಮೆಟೊನ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಅನ್ನಕ್ಕೆ ಕಲಿಸ್ಕೊಂಡಾಗ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಒಂದು ಸಣ್ಣದಾಗಿ ಒಗ್ಗರಣೆ ಹಾಕ್ಕೊಳ್ಳಿ ಲಾಸ್ಟಲ್ಲಿ, ಅದೊಂದು ಸ್ವಲ್ಪ ಟೇಸ್ಟ್ ಆ್ಯಡ್ ಆಗುತ್ತೆ. ಸೊ ಅಲ್ಲಿಗೆ ನಂದು ಒಂದು ಟೊಮೆಟೊ ಚಟ್ನಿ ಮುಗೀತು. ನೆಕ್ಸ್ಟು ಈವ್ನಿಂಗ್ ಸುಮ್ಮನೆ ಆಚೆ ವಾಕ್ ಹೋಗೋಣ ಅಂತ. ಯಾಕಂದರೆ ಆಲ್ಮೋಸ್ಟು ಇಲ್ಲಿ ಕುವೈತಲ್ಲಿ, ಆಮೇಲೆ ಇಲ್ಲಿ GCC ಕಂಟ್ರೀಸಲ್ಲಿ ನಮಗೆ ವಾರ್ ಅನ್ನೋದು ಸ್ಟಾರ್ಟ್ ಆಗಿ 1 ವಾರ ಆಯಿತು. 1 ವಾರಕ್ಕೂ ಮೇಲೇ ಆಗಿದೆ. ಸೊ ಮನೆಯಲ್ಲೇ ಕೂತು ಒಂಥರ ಉಸಿರು ಕಟ್ಟಿದಂಗೆ ಆಗಿಬಿಟ್ಟಿದೆ. ಸೊ ಫ್ರೆಶ್ ಏರ್ ತೊಗೊಳ್ಳೋಣ, ಪಾರ್ಕಿಗೆ ಹೋಗೋಣ, ಜನ ನೋಡ್ಬೋದು ಅಂತ ಪಾರ್ಕಿಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ. ನಾನೇನು ಜನರಲಿ ಪಾರ್ಕ್ ಹೋಗ್ಬೇಕಾದ್ರೆ ಈ ಥರ ರೆಡಿ ಆಗೋಲ್ಲ. ಸೊ ಹಾಗೆ ಸಿಂಪಲ್ ಒಂದು ಮೇಕಪ್ ಏನಿಲ್ಲ, ಸಿಂಪಲ್ ಒಂದು ಮೇಕಪ್ ರೂಟೀನ್ ತೋರಿಸ್ದಾಗಿರುತ್ತೆ ಅಂತ ವಿಡಿಯೋ ಮಾಡಿದೆ. ಚೆನ್ನಾಗೇ ಬಂತು ಮೇಕಪ್ಪು. ಇಲ್ಲಿ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಅಂತ ನಾನು ಮೆನ್ಷನ್ ಮಾಡ್ತಿಲ್ಲ, ಯಾಕಂದರೆ ನನಗೆ ನೆನಪಿಲ್ಲ. ಯಾವುದೋ ಚೆನ್ನಾಗಿರೋ ಬ್ರ್ಯಾಂಡು ನನಗೆ ಅಪ್ಲೈ ಮಾಡಿ ಚೆನ್ನಾಗಿ ಅನ್ನಿಸ್ದಾಗ ಅದನ್ನು ತೊಗೊಂಡು ಇಟ್ಕೊಂಡಿರ್ತೀನಿ. ಇನ್ ಕೇಸ್ ಯಾರಿಗಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವುದು ಪ್ರಾಡಕ್ಟ್ ಅಂತ ಮೆನ್ಷನ್ ಮಾಡ್ತೀನಿ. ಇದು ನಾನು 2 ಪ್ರಾಡಕ್ಟ್ ಯೂಸ್ ಮಾಡಿ ಬ್ಲೆಂಡ್ ಮಾಡಿದೆ. ಸೊ ನೋಡಿ, ಅದು ಫೌಂಡೇಶನ್ಸ್ ಅಲ್ಲ ನಾನು ಯೂಸ್ ಮಾಡ್ತಿರೋದು ಈ ಟಿಂಟ್ ಅಂತ ಬರ್ತಿದೆಯಲ್ಲ, ಟಿಂಟ್ SPF ಕ್ರೀಮ್ಸ್ ಅಂತ. ಸೊ ಅದನ್ನು ಯೂಸ್ ಮಾಡ್ತೀನಿ. ನನಗೆ ಫೌಂಡೇಶನ್ ಎಲ್ಲ ಸರಿ ಹೋಗಲ್ಲ, ಒಂಥರ ಬೂದಿ ಆಗಿಬಿಡುತ್ತೆ ಫೇಸು. ಇದಾದರೆ ಸ್ವಲ್ಪ ಕ್ರೀಮ್ ಥರ ಇರುತ್ತೆ, ಮಾಯ್ಶ್ಚರೈಸರ್ ಥರ ಇರುತ್ತೆ, ಬಟ್ ಸ್ವಲ್ಪ ಸ್ಕಿನ್ನು ಲೈಟರಾಗಿ ಚೆನ್ನಾಗಿ ಕಾಣುತ್ತೆ ನೀಟಾಗಿ. ಸೊ ನಾನು ಮಸ್ಕಾರ ಫಸ್ಟೇ ಏನಕ್ಕೆ ಹಾಕ್ತೆ ಅಂದರೆ, ಈಗ ಮಸ್ಕಾರ ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ಟು ಇನ್ನು ಮಿಕ್ಕಿದ ಮೇಕಪ್ ಎಲ್ಲ ಮಾಡ್ಕೊಂಡು ಲಾಸ್ಟಲ್ಲಿ ಒಂದು ಸಲ ಹಾಕಿ
ಸೊ ಅದು ಕರ್ಲ್ಸ್ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಫಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಡ್ರೈ ಆಗಿರುತ್ತಲ್ಲ, ಸೊ ಅದ್ರ ಮೇಲೆ ನೀವು ಲಾಸ್ಟಲ್ಲಿ ಇನ್ನೊಂದು ಸಲ ಹಾಕಿದ್ರೆ ಅದು ಕರ್ಲ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಒಂದು ಟಿಂಟ್ ಯೂಸ್ ಮಾಡಿದೆ ಲೈಟಾಗಿ ಚೀಕ್ಸ್ಗೆ. ಕಾಜಲ್ ಅಪ್ಲೈ ಮಾಡಿದೆ, ಸಿಂಪಲಾಗಿ ಕಾಜಲ್ಲು. ಅದನ್ನು ಬೇಕಾದರೆ ನೀವು ಅದೇನೋ ಸ್ಮಡ್ಜೋ ರಬ್ಬೋ ಏನೋ ಮಾಡ್ತಾರೆ, ಅದನ್ನು ಮಾಡ್ಕೊಳ್ಳಿ. ಇನ್ನು ಲಿಪ್ ಶೇಡ್, ಇದು ಯಾವ ಶೇಡ್ ಅಂತ ಎಲ್ಲ ನಂಗೆ ಗೊತ್ತಿಲ್ಲ. ಇನ್ ಕೇಸ್ ಬೇಕಿದ್ರೆ ಹೇಳಿ, ಮೆನ್ಷನ್ ಮಾಡ್ತೀನಿ ಕಮೆಂಟಲ್ಲಿ. ಬಟ್ ಚೆನ್ನಾಗೇ ಇದೆ, ಸಿಂಪಲ್ಲಾಗಿ ಶೇಡ್ ಶೈನಿಯಾಗಿ ಗ್ಲಾಸಿಯಾಗಿ ಚೆನ್ನಾಗಿದೆ. ಸೊ ಇದು ತುಂಬ ಲೈಟ್ ಆದರೆ ನಿಮ್ಗೆ ಇನ್ನೊಂದು ಡಾರ್ಕರ್ ಶೇಡ್ ಇದ್ರ ಮೇಲೆ ಯೂಸ್ ಮಾಡಿ, ಒಳ್ಳೆ ಚೆನ್ನಾಗಿ ಲುಕ್ ಬರುತ್ತೆ, ಡೀಸೆಂಟಾಗಿ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಈ ಥರ ಡಾರ್ಕ್ ಶೇಡ್ ಯಾವುದಾದ್ರೂ ಅಪ್ಲೈ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನನ್ನ ಮೇಕಪ್ ಮುಗೀತು. ಇದೊಂದು ಹೇಳಿದ್ನಲ್ಲ, ಲಾಸ್ಟಲ್ಲಿ ಒಂದು ಸಲ ಹಾಕಿ ಮಸ್ಕಾರ, ಆ ಲ್ಯಾಶಸ್ಸು ಚೆನ್ನಾಗಿ ಕಾಣಿಸುತ್ತೆ, ಲಾಂಗ್ ಲ್ಯಾಶಸ್ ಥರ ನೋಡಿ. ಅದು ಲಾಂಗಾಗಿ ಯಾವ ಥರ ಕಾಣಿಸ್ತಿದೆ. ನಾನು ಮಾಡಿದ್ದೆಲ್ಲ 4-5 ಪ್ರಾಡಕ್ಟ್ ಯೂಸ್ ಮಾಡಿ ಸಿಂಪಲ್ ಮೇಕಪ್ ಮಾಡಿದೆ ನೋಡಿ. ಫೇಸು ಮೊದಲಿಗೂ ಇವಾಗೂ ಎಷ್ಟು ಡಿಫ್ರೆನ್ಸ್, ಚೆನ್ನಾಗಿ ಯಾವ ಥರ ಕಾಣಿಸ್ತಿದೆ. ಇಷ್ಟೇ, ಮುಖ ನೀಟಾಗಿ ಕಾಣಿಸ್ಬೇಕಂದ್ರೆ ಹೆವಿಯಾಗಿ ಮೇಕಪ್ಪು, ಕಣ್ಣು ಮೇಲೆ ತರಾವರಿ ಕಲರ್ಸು ಶೈನ್ಸು ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಹಾಕಿ ಯಾವಾಗೋ ಮದುವೆಗೋ ಹುಣ್ಣಿಮೆಗೋ ಹಾಕಿ ಚೆನ್ನಾಗಿರುತ್ತೆ. ಬಟ್ ಇದು ಸಿಂಪಲಾಗಿ ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನನ್ನ ಮೇಕಪ್ ಮುಗೀತು ಇಲ್ಲಿಗೆ. ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಅಂತ. ಇನ್ನು ಮುಂದೆ ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡೋಣ ಸಿಂಪಲ್ಲಾಗಿ. ಇನ್ನು ಇಲ್ಲಿ ಕ್ಲಿಪ್ ಕೂರಿಸೋ ಇದರಲ್ಲಿದ್ದೀನಿ. ಕ್ಲಿಪ್ ಸರಿಯಾಗಿ ಸೆಟ್ ಆಗಲಿಲ್ಲ. ಆಯಿತು, ಫೈನಲಿ ಕ್ಲಿಪ್ ಕೂತ್ಕೊಂಡು ಮೇಕಪ್ ಮುಗೀತು. ಇನ್ನು ಡಿನ್ನರ್ಗೆ ಅಂತ ಸಿಂಪಲ್ಲಾಗಿ ಒಂದು ಪ್ಲೇನ್ ರೈಸು, ನಾನು ಮಧ್ಯಾಹ್ನ ಮಾಡಿರ್ತಕ್ಕಂಥ ಒಂದು ಟೊಮೆಟೊ ಚಟ್ನಿ, ಮತ್ತು ತುಂಬ ದಿನ ಆಗಿತ್ತು ಈ ಆಲೂ ಪಲ್ಯ ತಿಂದು. ನಮ್ಮ ಬ್ಯಾಂಗ್ಳೂರು ಶೈಲಿ, ಕರ್ನಾಟಕ ಶೈಲಿಯಲ್ಲಿ ಮಾಡ್ತಾರಲ್ಲ ಅದನ್ನು. ಸೊ ಅದನ್ನು ಮಾಡೋಣ ಅಂತ ಸಂಜೆ ನಾನು ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಿಟ್ಟಿದ್ದೆ. ಅದಕ್ಕೂ ಮುಂಚೆ ಟೀ ಕುಡಿದು ಒಂಚೂರು ವಾಕಿಂಗ್ ಹೋಗೋಣ, ರೆಡಿ ಆದ್ನಲ್ಲ, ಸರಿ ವಾಕಿಂಗ್ ಹೋಗಿ ಬರೋಣ ಅಂತ ವಾಕಿಂಗ್ ಹೊರಟಿದ್ದೀನಿ. ಇಲ್ಲಿ ನಮ್ಮ ಬಿಲ್ಡಿಂಗ್ ಹತ್ರ ಆಪೋಸಿಟ್ಟು ಒಂದು ಚಿಕ್ಕದಾಗಿ ಪಾರ್ಕ್ ಇದೆ. ಇಲ್ಲಿ ಚೆನ್ನಾಗಿದೆ, ಒಂದು ರೌಂಡ್ ಹಾಕ್ಕೊಂಬಂದೆ. ಸ್ವಲ್ಪ ಬೆಟರ್ ಅನ್ನಿಸ್ತು. ಒಳಗಡೆ ಇದ್ದು ತಲೆ ಕೆಟ್ಟಿತ್ತು, ಸೊ ಸ್ವಲ್ಪ ಬೆಟರ್ ಅನ್ನಿಸ್ತು. ಇದು ನನ್ನ ಡಿನ್ನರು. ಥ್ಯಾಂಕ್ಸ್ ಫಾರ್ ವಾಚಿಂಗ್.